ಸ್ನೇಹಿತರೆ, ಸ್ಯಾಂಡಲ್ವುಡ್ನ ನಿರ್ದೇಶಕ ಜೋಗಿ ಪ್ರೇಮ್ ತನ್ನ ಸಿನಿಮಾಗಳ ಮೂಲಕ ಸದ್ದು ಮಾಡ್ತಾರೆ. ಆದರೆ ಇತ್ತೀಚೆಗೆ ಅವರ ಕೆಡಿ ಸಿನಿಮಾದ ಸರ್ಸೆ ಸಿರಗ ಸರ್ಸೆ ಹಾಡು ವಿವಾದಕ್ಕೆ ಗುರಿಯಾಗಿತ್ತು. ಈ ಬಗ್ಗೆ ಮನಬಿಚ್ಚಿ ಮಾತನಾಡಿರುವ ಅವರು, ಚಿತ್ರರಂಗದಲ್ಲಿ ಇಂದು ಎದುರಾಗಿರುವ ನಾಯಕತ್ವದ ಕೊರತೆ ಬಗ್ಗೆ, ಒಗ್ಗಟ್ಟಿನ ಅಭಾವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಅವರು ಏನಂದ್ರು ಗೊತ್ತಾ? ನನ್ನ ಶ್ರಮ ಅನ್ನೋದಕ್ಕಿಂತ ನನ್ನ ಟೀಮ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಪ್ರಹ್ಲಾದ್ ಜೋಶಿ ಸರ್ ಮತ್ತು ವಿ ಸೋಮಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ನಾನು ಯಾಕೆ ಅವರಿಗೆ ಥ್ಯಾಂಕ್ಸ್ ಹೇಳಿದೆ? ಯಾಕೆ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಂದ್ರೆ, ಆ ಟೈಮ್ನಲ್ಲಿ ಏನೇ ಆದ್ರೂ ಅಮ್ಮ ಅಪ್ಪಾಜಿ ಇದ್ರು, ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಅವರಿದ್ರು. ಕನ್ನಡ ಚಿತ್ರರಂಗ ಏನೇ ಕೊರತೆ ಆದ್ರೆ ಬಂದು ನಿಂತ್ಕೊಳ್ತಾ ಇದ್ರು. ಅವರಿಗೆ ಕೇಳುವ ಅಧಿಕಾರ ಇತ್ತು. ಅಮ್ಮ ಅಪ್ಪಾಜಿ ಚಿತ್ರರಂಗವನ್ನ ಅಷ್ಟು ಬೆಳೆಸಿಕೊಂಡು ಬಂದಿದ್ರು. ಅಂಬರೀಷ್ ಅಣ್ಣ ಅವರಿದ್ರು. ಏನೇ ಆದ್ರೂ ಇಲ್ಲಿಂದ ಸೆಂಟ್ರಲ್ ವರೆಗೂ ಫೋನ್ ಎತ್ತಿಕೊಂಡು ಹೇಳ್ತಾ ಇದ್ರು. ಅವರಿಗೆ ಅಷ್ಟು ಪವರ್ ಇತ್ತು. ಅವಾಗ ಇಂಡಸ್ಟ್ರಿಯಲ್ಲೂ ಯಾರು ಇರಲಿಲ್ಲ, ಯಾರು ಫೈಟ್ ಮಾಡೋರಿದ್ದಾರೆ. ಆ ಹಾಡನ್ನ ನನ್ನದೇ ಆದ ಒಂದು ವರ್ಷನಲ್ಲಿ ನಾನು ಬರೆದೆ, ಅದನ್ನ ತಪ್ಪು ಅಂದ್ರು. ಕೆಲವರು ಪ್ರೇಮ್ ಏನಾದ್ರೂ ಮಾಡಬಾರ್ದನ್ನ ಮಾಡಿಬಿಟ್ಟಿದ್ದಾನ ಅಂತ ಕೆಲವರು ವಾದ ಮಾಡೋಕೆ ಶುರು ಮಾಡಿದ್ರು. ಇದನ್ನೆಲ್ಲ ಹೊರತುಪಡಿಸಿ ಕೆಲವರಿಗೆ ಅದು ಹರ್ಟ್ ಆಯ್ತು. ನಾನು ಸಾರಿ ಕೂಡ ಕೇಳಿದೆ. ಆಗ ಪ್ರೇಮ್ ಹಿಂದೆ ಬಂದದ್ದು ಯಾರು? ಯಾರಾದ್ರೂ ಒಬ್ರು ಬಂದ್ರ? ಅದೇ ನಮ್ಮ ಅಂಬರೀಷ್ ಅಣ್ಣ ಇದ್ದಿದ್ರೆ ಬರ್ತಿದ್ರು ಅಲ್ವಾ? ಈಗ ಯಾರಿದ್ದಾರೆ? ಬಹಿರಂಗವಾಗಿ ಯಾರು ಬಂದು ಮಾತನಾಡ್ತಾರೆ? ಯಾರು ಸಪೋರ್ಟ್ ಮಾಡ್ತಾರೆ? ಯಶ್ ಅವರ ತಾಯಿ ಬಂದು ಮಾತನಾಡಿದ್ರು. ತಾಯಿ ಸ್ಥಳದಲ್ಲಿ ನಿಂತುಕೊಂಡು ಯಶ್ ಅವರ ತಾಯಿ ಮಾತನಾಡಿದ್ರು. ಬೇರೆ ಯಾರು ಬರಲಿಲ್ಲ ಎಂದು ಸಂದರ್ಶನದಲ್ಲಿ ಪ್ರೇಮ್ ಅವರು ಹೇಳಿಕೊಂಡಿದ್ದಾರೆ. ಇನ್ನು ಒಗ್ಗಟ್ಟು ಎಲ್ಲಿಂದ ಬಂತು? ಮಾಡಬಾರ್ದ ತಪ್ಪೇನು ಮಾಡಿದ್ವಿ, ಆದ್ರೆ ನನ್ನ ಸಪೋರ್ಟ್ಗೆ ಯಾರು ಬಂದ್ರು? ಕುಮಾರಣ್ಣ ಬಂದ್ರು, ಪ್ರಹ್ಲಾದ್ ಜೋಶಿ ಸರ್ ಬಂದ್ರು, ವಿ ಸೋಮಣ್ಣ ಬಂದ್ರು, ನಮಗೆ ಸಪೋರ್ಟ್ ಮಾಡಿದ್ರು. ಯಾರಾದರೂ ಸಪೋರ್ಟ್ ಮಾಡಬೇಕು, ಯಾರೂ ಇಲ್ಲ ಅಂತಂದಾಗ ಪ್ರೇಮ್ ಒಬ್ಬನೇ ಯುದ್ಧ ಮಾಡೋಕ್ಕಾಗಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಇಂಡಸ್ಟ್ರಿಯಲ್ಲಿ ನನಗೆ ನಾವೇ ಹೀರೋ. ಎಷ್ಟ್ ಡೈಲಾಗ್ ಹೇಳಿದ್ರಲ್ಲ, ಅಲ್ಲಿ ಯಾರೂ ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವು ಹೀರೋಗಳು. ಇಲ್ಲದೇ ಇದ್ರೆ ಯಾರೂ ಬರಲ್ಲ. ಆಂಧ್ರದಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಒಗ್ಗಟ್ಟಿದೆ, ಇಡೀ ಇಂಡಸ್ಟ್ರಿ ಹೋಗ್ತಾರೆ. ನಿರ್ಮಾಪಕರ ಸಂಘ ಟೈಟ್ ಇದೆ, ಚಿತ್ರರಂಗ ಟೈಟ್ ಇದೆ. ಚೆನ್ನೈನಲ್ಲೂ ಹಾಗೆ ಇದೆ. ಇಲ್ಲಿ ನಮ್ಮಲ್ಲಿ ಏನಿದೆ? ನಮ್ಮಲ್ಲಿ ಜಯಮಾಲಾ ಮೇಡಮ್ ಬಂದು ಒಂದಷ್ಟು ಸಾಲ್ಟ್ ಮಾಡಿದ್ರು, ಆದ್ರೆ ಕೆಲವರು ಏನೂ ಮಾಡ್ಲಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಯಾರಿಗೂ ಆಗಲ್ಲ, ನಮಗೆ ನಾವೇ ಹೀರೋಗಳು ಎಂದಿದ್ದಾರೆ ಪ್ರೇಮ್. ಸ್ನೇಹಿತರೆ, ಪ್ರೇಮ್ ಮಾಡಿದ್ದು ಎಷ್ಟು ಸರಿ? ಪ್ರೇಮಿಗೆ ಬೆನ್ನೆಲುಬಾಗಿ ನಿಲ್ಬೇಕಿತ್ತು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.